ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೆಲ್ದಿಯಾಗಿ ಸಲಾಡ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡೋರಿಗೆ, ಇಲ್ಲ ಜಿಮ್ ಹೋಗೋರಿಗೆ, ಇಲ್ಲ ಸಂಜೆ ಹೊತ್ತು, ಇಲ್ಲ ಊಟಕ್ಕಿಂತ ಮುಂಚೆ ಹೆಲ್ದಿಯಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಖಂಡಿತ ಈ ಸಲಾಡ್ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಕಾಬೂಲ್ ಚನಾನ ಒಂದು 6 ಅವರು ನೆನೆ ಹಾಕಿದ್ದೀನಿ. ಯಾಕೆಂದರೆ ನೆನೆ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಫಸ್ಟಿಗೆ ಏರ್ ಫ್ರೈಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅದರ ಪ್ಲೇಟ್ ಮೇಲೆ ಹಾಕ್ಕೊಂಡು ಅದಕ್ಕೇ ಒಂದು 1/4 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಚೂರೇ ಚೂರು ಚಿಟಿಕೆಯಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿವಾಗ ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲ ಏನಿದೆ ಅದು ಕರೆಕ್ಟಾಗಿ ಎಲ್ಲದಕ್ಕೂ ಕೋಟ್ ಆಗಬೇಕು. ನೀವು ಏರ್ ಫ್ರೈಯರ್ ಇಲ್ಲ ಅಂದರೆ ಇದನ್ನು ನೀವು ಕುಕ್ಕರಲ್ಲಿ ಒಂದು 2 ವಿಸಿಲ್ ಬರ್ಸ್ಕೊಂಡು ಒಂದು ತವಾದ ಮೇಲೆ ಹಾಕಿ ಈ ಥರ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಇವಾಗ ಮಸಾಲ ಎಲ್ಲ ಕೋಟ್ ಆಗಿದೆ. ಇದನ್ನು ಏರ್ ಫ್ರೈಯರಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರಲ್ಲಿ ಹಾಕೋದ್ರಿಂದ ಅಂದರೆ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಇವಾಗ 185 ಡಿಗ್ರಿನ ಸೆಟ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಇಡ್ತಾ ಇದ್ದೀನಿ ನಾನು ಏರ್ ಫ್ರೈಯರಲ್ಲಿ. ಏರ್ ಫ್ರೈಯರಲ್ಲಿ ಯೂಸ್ ಅಂದರೆ ಒಂದು ಡ್ರಾಪ್ ಕೂಡ ಆಯಿಲ್ ಯೂಸ್ ಮಾಡೋದು ಬೇಡ. ತುಂಬ ಹೆಲ್ದಿಯಾಗಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋರಿಗೆ ಈ ಆಯಿಲ್ ಎಲ್ಲ ಹಾಕಿದರೆ ಸ್ವಲ್ಪ ಕಷ್ಟ ಆಗ್ತದೆ, ಕ್ಯಾಲರಿ ಜಾಸ್ತಿ ಆಗೋ ಅನ್ನೋರಿಗೆ ಈ ಥರ ಏರ್ ಫ್ರೈಯರ್ ತುಂಬ ಹೆಲ್ಪ್ ಆಗುತ್ತೆ. ಈಗ 10 ಮಿನಿಟ್ಸ್ ಆಗಿದೆ, ನೋಡೋಣ. ನೋಡಿ, ಒಂದು ಸ್ವಲ್ಪ ಈ ಥರ ಮಾಡೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ತಿನ್ನುವಾಗ. ನೀವು ಕುಕ್ಕರಲ್ಲಿ ವಿಸಿಲ್ ಒರೆಸ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತಲ್ಲ, ಇದು ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ. ಈಗ ನಮ್ಮ ಕಾಬೂಲ್ ಚನಾ ರೆಡಿ ಆಯಿತು. ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೇ ನಾನಿಲ್ಲಿ ಸ್ವಲ್ಪ ಕ್ಯಾರೆಟನ್ನು ಈ ಥರ ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಟಂಥ ಕ್ಯಾರೆಟ್, ಹಾಗೆ ಸಣ್ಣದಾಗಿ ಹೆಚ್ಚಿದಂಥ ಕುಕುಂಬರ್, ಹಾಗೆ ಒಂದು ಅರ್ಧ ಆನಿಯನ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಗ್ರೇಪ್ಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ, ಇಲ್ಲ ದಾಳಿಂಬೆ, ಬನಾನಾ, ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ ಮನೇಲಿ ಯಾವುದಿದೆ ಅದನ್ನ ಹಾಕ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಕೊರಿಯಂಡರ್ ಲೀಫನ್ನ ಉದುರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್, ರುಚಿಗೆ ಉಪ್ಪು ಆಲ್ರೆಡಿ ನೀವು ಕಾಬೂಲ್ ಚನಾ ಬೇಯಿಸುವಾಗ ಹಾಕಿದ್ದೀರಾ, ನೋಡಿ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ವಿನೇಗರ್ ಇಲ್ಲ ಅಂದರೆ ನೀವು ಲೆಮನ್ ಕೂಡ ಸ್ಕ್ವೀಸ್ ಮಾಡ್ಕೊಳ್ಳಿ. 1 ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ಸೂಪರಾಗಿ ಹೆಲ್ದಿಯಾಗಿರುವ ಒಂದು ಸಲಾಡ್ ರೆಸಿಪಿ ರೆಡಿ ಆಗುತ್ತೆ. ಈ ಪಾರ್ಟಿ ಎಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಸೈಡಿಗೆ. ಇಲ್ಲಾಂದರೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ. ತುಂಬ ಅಂದರೆ ಕಾಬೂಲ್ ಚನಾ ಏನಾಗುತ್ತೆ, ಕ್ಯಾಲ್ರಿ ಹೊಟ್ಟೆ ಫುಲ್ಲ ಆದಾಗ ಅನಿಸುತ್ತೆ. ಸೊ ಆವಾಗ ಕ್ಯಾಲರಿ ತುಂಬ ಕಡಿಮೆ ಇದಾಗುತ್ತೆ. ಸೊ ಹೆಲ್ದಿಯಾಗಿ ಒಂದು ಸಲಾಡ್ ರೆಸಿಪಿನ ನೀವೇನಾದರೂ ನೋಡ್ತಾ ಇದ್ದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.